ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 7.1 ಅದರಲ್ಲಿ ಮೂರನೇ ಒಂದು ಲೆಕ್ಕ ನಿರ್ದೇಶಾಂಕ ರೇಖಾಗಣಿತದಲ್ಲಿ 1, 5, 2, 3 ಮತ್ತು -2, 11 ಎಂಬ ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ನಿರ್ಣಯಿಸಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ನೋಡೋಣ. ಇಲ್ಲಿ 3 ಬಿಂದುಗಳು ಯಾವುವು? ಎ, ಬಿ ಮತ್ತು ಸಿ 3 ಬಿಂದುಗಳು ಸರಳ ರೇಖಾಗತವಾಗಿವೆ ಅಥವಾ ಏಕರೇಖಾಗತವಾಗಿವೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಎ ನಿರ್ದೇಶಾಂಕಗಳು 1, 5, ಬಿ ನಿರ್ದೇಶಾಂಕಗಳು 2, 3 ಮತ್ತು ಸಿ ನ ನಿರ್ದೇಶಾಂಕಗಳು -2, -11 ಇವುಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಮೊದಲಿಗೆ ಎ ಬಿ ಅನ್ನ ಬಿಡಿಸೋಣ. ಎ ಬಿ ನಮ್ದು ದೂರ ಸೂತ್ರ ಗೊತ್ತಿದೆ, √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇಲ್ಲಿ ಬಿಡಿಸೋಣ. ಎ ಮತ್ತು ಬಿ ಇದು x1 y1 ಇದು x2 y2 ಅಂತ ತಗೊಳ್ಳೋಣ. ಇಲ್ಲಿ x2 2 -x1 1 ಹೋಲ್ ಸ್ಕ್ವೇರ್. ಇಲ್ಲಿ y2 3 y1 -5 ಹೋಲ್ ಸ್ಕ್ವೇರ್. ಬಿಡಿಸೋಣ ಮುಂದೆ ಕಂಟಿನ್ಯೂಸ್ ಆಗಿ. 2ರಲ್ಲಿ 1 ಕಳೆದ್ರೆ 1 ಸ್ಕ್ವೇರ್ ಪ್ಲಸ್ 5ರಲ್ಲಿ 3 ಕಳೆದ್ರೆ -2 ಸ್ಕ್ವೇರ್. ಇಲ್ಲಿ ಬಿಡಿಸಿದಾಗ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4. ಇದು ಬಂತು √5 ಬಂತು. ಇನ್ನ ಬಿಸಿ ಬಿಡಿಸೋಣ. ಬಿಸಿ ಅನ್ನು ಬಿಡಿಸೋಣ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇಲ್ಲಿ ಬಿಸಿ ಇವಾಗ ನಾವು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಇದು x1 y1 ಇದು x2 y2 ಆಗ್ತದೆ. ಇವಾಗ x2 ಅಂದ್ರೆ -2 ಮೈನಸ್ x1 ಅಂದ್ರೆ -2 ಸ್ಕ್ವೇರ್ ಪ್ಲಸ್ y2 ಅಂದ್ರೆ -11 ಇದು -3 ಸ್ಕ್ವೇರ್ ಆಗ್ತದೆ. ಇದನ್ನು ಬಿಡಿಸಿದಾಗ -2 -4 ಸ್ಕ್ವೇರ್ ಪ್ಲಸ್ -3 -11 -14 ಸ್ಕ್ವೇರ್. ಇವಾಗ ಇದು -4 ಅಂದ್ರೆ ನಾನು ಮೊದಲೇ ಹೇಳಿದ್ದೀನಿ -4 ಇಂಟು -4 ಅಂದ್ರೆ -* ಪ್ಲಸ್ 4 × 4 16 ಆಗ್ತದೆ. ಇದು 16 ಆಗ್ತದೆ. ಇದು 14ರ ವರ್ಗ ಸಂಖ್ಯೆ 196. ಇದನ್ನು 2 ಅನ್ನು ಕೂಡಿಸ್ಕೊಂಡಾಗ ನಾವು ಕೂಡಿಸ್ಕೊಳ್ಳೋಣ. ಇಲ್ಲಿ 16 ಪ್ಲಸ್ 196 ಕೂಡಿಸಿದಾಗ ಇದು 212 ಆಗ್ತದೆ. ಇವಾಗ ಎ ಬಿ ಆಯ್ತು, ಬಿ ಸಿ ಆಯ್ತು. ನಂತರ ಎ ಸಿ ಏನ್ ಮಾಡೋಣ? ಎ ಸಿ √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇವಾಗ ಇದು x1 ಆಗ್ತದೆ, ಇದು y1 ಆಗ್ತದೆ, ಇದು x2 ಆಗ್ತದೆ, ಇದು y2 ಆಗ್ತದೆ. ಹಾಗಾದ್ರೆ x2 ಅಂದ್ರೆ 1 ಮೈನಸ್ x1 ಅಂದ್ರೆ -2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಪ್ಲಸ್ y2 ಅಂದ್ರೆ 5 ಆಗ್ತದೆ. ಇಲ್ಲಿ y1 ಅಂದ್ರೆ -11 ಹೋಲ್ ಸ್ಕ್ವೇರ್ ಆಗ್ತದೆ. ಇಲ್ಲೊಂದು ಸ್ಟೆಪ್ ಬಿಡಿಸೋಣ. ಇಲ್ಲಿ -* ಪ್ಲಸ್ 1 + 2 ಹೋಲ್ ಸ್ಕ್ವೇರ್ ಆಗ್ತದೆ. ಪ್ಲಸ್ ಇಲ್ಲಿ 5 -* ಪ್ಲಸ್ 11 ಹೋಲ್ ಸ್ಕ್ವೇರ್ ಆಗ್ತದೆ. ಇಲ್ಲಿ ನೆಕ್ಸ್ಟ್ ಬಿಡಿಸಿದಾಗ 1 + 2 ಅಂದ್ರೆ 3 ಸ್ಕ್ವೇರ್ ಆಗ್ತದೆ. ಪ್ಲಸ್ 5 + 11 ಅಂದ್ರೆ 16 ಸ್ಕ್ವೇರ್ ಆಗ್ತದೆ. ಇವೆರಡು ಕೂಡಿಸ್ಕೊಂಡಾಗ ಇದು 3 ಸ್ಕ್ವೇರ್ ಅಂದ್ರೆ 9 ಆಯ್ತು. 16 ಅದರ ವರ್ಗ ಸಂಖ್ಯೆ 256. ಇವೆರಡನ್ನು ಕೂಡಿಸ್ಕೊಂಡಾಗ 256 ಪ್ಲಸ್ 9 ಅನ್ನು ಕೂಡಿಸ್ಕೊಂಡ್ರೆ 5, 6, 2 √265 ಆಯ್ತು. ಇಲ್ಲಿ ಗಮನಿಸಿದಾಗ ಎ ಬಿ ಪ್ಲಸ್ ಬಿ ಸಿ ಅನ್ನು ಕೂಡಿಸ್ಕೊಂಡ್ರೆ ಎ ಸಿ ಬರಬೇಕು.
ಅವಾಗ ಮಾತ್ರ ಈ ಮೂರು ಬಿಂದುಗಳು ಏಕರೇಖಾಗತವಾಗಿರುತ್ತವೆ. ನೋಡೋಣ, ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ ಬಂದ್ರೆ ಮಾತ್ರ ಇವು ಏಕರೇಖಾಗತವಾಗಿರುತ್ತವೆ. ಆದ್ರೆ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಇಸ್ ನಾಟ್ ಈಕ್ವಲ್ ಟು ಎ ಸಿ. ಇಲ್ಲಿ ನೋಡ್ರಿ, √5 ಇದೆ, √212 ಇದೆ. ಇವೆರಡು ಕೂಡಿಸ್ಕೊಂಡ್ರೆ √265 ಬರಲ್ಲ. ಹಾಗಾಗಿ ಎ ಸಿ ಇಸ್ ನಾಟ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ. ಹಾಗಾಗಿ ನಾವು ಇಲ್ಲಿ ಬರಿಬಹುದು, ಏನ್ ಬರಿಬಹುದು, ಈ ಮೂರು ಬಿಂದುಗಳು ಸರಳ ರೇಖಾಗತವಾಗಿಲ್ಲ ಅಂತ ನಾವು ಬರಿಬಹುದು, ಅಥವಾ ಏಕರೇಖಾಗತವಾಗಿಲ್ಲ ಅಂತ ಹೇಳಿ ನಾವು ಬರಿಬಹುದು.